ಹೆಲೋ, ಮೈಸೆಲ್ಫ್ ಡಾಕ್ಟರ್ ವೈಶಾಲಿ, ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್, ಶ್ರೀರಕ್ಷಾ ಹಾಸ್ಪಿಟಲ್ ಕಲಬುರ್ಗಿ. ಇವತ್ತಿನ ವಿಡಿಯೋದಲ್ಲಿ ವಾಟ್ ಈಸ್ ದ ಡೈಲಿ ಫೀಟಲ್ ಮೂಮೆಂಟ್ ಕೌಂಟ್ ಅಂತ ನಾನು ನಿಮಗೆ ಇದ್ರ ಬಗ್ಗೆ ಹೇಳ್ಕೊಡ್ತೀನಿ. ಇದ್ರದ್ದು ಇಂಪಾರ್ಟೆನ್ಸ್ ಏನು, ನೀವು ಯಾವಾಗ ಶುರು ಮಾಡ್ಬೋದು, ಮತ್ತು ನಾರ್ಮಲ್ ಆಗಿ ಬೇಬಿ ಮೂಮೆಂಟ್ ಕೌಂಟ್ ಎಷ್ಟಿರಬೇಕು, ನೀವು ಪ್ರೆಗ್ನೆಂಟ್ ಮಾಮ್ ಯು ಶುಡ್ ನೋ ಅನ್ನೋದು ನಾನು ಹೇಳ್ಕೊಡ್ತೀನಿ. ಸೊ ಡೈಲಿ ಫೀಟಲ್ ಮೂಮೆಂಟ್ ಕೌಂಟ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಇದು ಬೇಬಿದು ಏನಂತಂದರೆ ಫೀಟಲ್ ವೆಲ್ಬೀಯಿಂಗ್, ನಿಮ್ಮ ಮಗು ಹೆಲ್ದಿ ಇದೆನಾ ಚೆನ್ನಾಗಿದೆನಾ ಅಂತ ಹೇಳ್ಕೊಡುತ್ತೆ. ಸೊ ನಾರ್ಮಲ್ ಆಗಿ ಇದು ನಾವು 28 ವೀಕ್ ಆದಮೇಲೆ ಅಂದರೆ 7th ಮಂತಿಂದ ರಿಕಮೆಂಡ್ ಮಾಡ್ತೀವಿ. ಸೊ ನಾರ್ಮಲ್ ಕೌಂಟ್ ಎಷ್ಟು ಇರಬೇಕು, ಮಿನಿಮಮ್ ಆಗಿ 10 ಮೂಮೆಂಟ್ಸ್ ಇರಬೇಕು ಇನ್ 12 ಅವರ್ಸ್. ಅಂದರೆ ಅದು ನಿಮ್ಮ ಬೇಬಿ ಹೆಲ್ದಿ ಇದೆ ಅಂತ. ಅದಕ್ಕಿಂತ ಕಡಿಮೆ ಆಗ್ತಾ ಇದೆ ಅಂತಂದರೆ ಬೇಬಿಗೆ ಏನೋ ಕಾಂಪ್ರಮೈಸ್ ಆಗ್ತಾ ಇದೆ, ಬೇಬಿ ಫಿಟಲ್ ಹೈಪಾಕ್ಸಿ ಇದೆ, ಬೇಬಿ ನೀವು ಇಮಿಡಿಯೇಟ್ ಆಗಿ ಗೈನಕಾಲಜಿಸ್ಟ್ ಕನ್ಸಲ್ಟ್ ಮಾಡಬೇಕು. ಸೊ ಯಾವ ಕಂಡೀಷನಲ್ಲಿ ಬೇಬಿ ಮೂಮೆಂಟ್ಸು ಕಡಿಮೆ ಆಗುತ್ತೆ ಅಂತ ಹೇಳ್ತೀನಿ. ಒಂದು ಮ್ಯಾಟ್ರನಲ್ಲಿ ಏನಂತಂದರೆ ಒಬೆಸಿಟಿ ಇದ್ದರೆ ಅದು ಪರ್ಸೆಪ್ಷನ್ ಕಡಿಮೆ ಆಗಿರುತ್ತೆ. ಎಕ್ಸೆಸಿವ್ ಲೈಕರ್ ಕಂಟೆಂಟ್ ಪಾಲಿಹೈಡ್ರೋಮಿನಸ್ ಇದ್ರೆ ಇರುತ್ತೆ. ಆಮೇಲೆ ಬೇಬಿ ಏನಾದರೂ ಸ್ಲೀಪ್ ಮಾಡ್ತಾ ಇದ್ರೆ ಮಲ್ಕೊಂಡಿದ್ದಾಗ ಟ್ರಾನ್ಸಿಟ್ ಆಗಿ ಬೇಬಿ ಮೂವ್ಮೆಂಟ್ ಕಡಿಮೆ ಆಗುತ್ತೆ. ಇನ್ನೊಂದೇನಂತಂದ್ರೆ ಪ್ಲಾಸೆಂಟಾ ಅಟ್ಯಾಚ್ಮೆಂಟ್ ಎಂಟೀರಿಯರ್ ಇದ್ರೆ ಆಗುತ್ತೆ. ಸೊ IUGR ಆಲಿಗೋಹೈಡ್ರೋಮಿನಸ್ ಏನಾದರೂ ಆದರೆ ಬೇಬಿ ಫಿಟಲ್ ಹೈಪಾಕ್ಸಿಯಾದಿಂದ ಬೇಬಿ ಮೂವ್ಮೆಂಟ್ ಕಡಿಮೆ ಆಗುತ್ತೆ. ಮದರ್ ಏನಂದ್ರೆ ಕೆಲವೊಂದು ಡ್ರಗ್ಸ್, ನಾರ್ಕೋಟಿಕ್ ಅಥವಾ ಸೆಡೆಟಿವ್ ಡ್ರಗ್ ತಗೊಂಡ್ರು ಬೇಬಿ ಮೂವ್ಮೆಂಟ್ ಕಡಿಮೆ ಆಗುತ್ತೆ. ಸೊ ಯಾವ ಕಂಡೀಷನಲ್ಲಿ ಬೇಬಿ ಮೂವ್ಮೆಂಟ್ ಹೆಚ್ಚಾಗುತ್ತೆ ಅನ್ನೋಕ್ಕೆ, ಯಾವಾಗ ನಿಮಗೆ ಮ್ಯಾಟ್ರನಲ್ ಹೈಪೋಗ್ಲೈಸಿಮಾ ಶುಗರ್ ಕಂಟೆಂಟ್ ಡ್ರಾಪ್ ಆಗುತ್ತೋ ಆವಾಗೂ ನಿಮಗೆ ಹೈಪರ್ ಮೂವ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಈ ಮೂವ್ಮೆಂಟ್ ಅನ್ನು ನೀವು ಬೇಬೀಸ್ ಹೆಚ್ಚಾದರೂ ಕಡಿಮೆ ಆದರೂ ಆ ಮೂವ್ಮೆಂಟ್ ನೆಗ್ಲೆಕ್ಟ್ ಮಾಡಬಾರ್ದು. ಎನಿ ವೇರಿಯೇಷನ್ಸ್ ಹೆಚ್ಚು ಆಗಲಿ ಕಡಿಮೆ ಆಗಲಿ ನೀವು ಎಸ್ಪೆಷಲಿ ಡಿಕ್ರೀಸ್ ಫಿಟಲ್ ಮೂವ್ಮೆಂಟ್ ನೆಗ್ಲೆಕ್ಟ್ ಮಾಡಬಾರ್ದು. ಯು ಶುಡ್ ಕನ್ಸಲ್ಟ್ ಯುವರ್ ಗೈನಕಾಲಜಿಸ್ಟ್ ಇಮಿಡಿಯೇಟ್ಲಿ. ಥ್ಯಾಂಕ್ ಯು.